ಪ್ರೈಸ್ ಬಂದ್ಬಿಟ್ಟು 270 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಅಂತೆ ಸರ್. 360 ನಲ್ಲಿ ಕೊಡ್ತೀವಿ ಸರ್. 360 ಕೋಟ್ ಮಾಡ್ತಾ ಇದ್ದೀರಾ? ಹೌದು. ಓಕೆ, ಮುಂದೆ 6 lakhs ನೆಗೋಷಿಯಬಲ್ ಮಾಡ್ತೀವಿ. 6 lakhs ನೆಗೋಷಿಯಬಲ್ ಮಾಡ್ಕೊಡ್ತೀರಾ ನೀವು? 210 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಬರೀ 210? ಹೌದು, ಖಂಡಿತ. ನಿಮ್ ಕಡೆಯಿಂದ ಬಂದ್ರೆ ಇನ್ನ 5-10 ಸಾವಿರ ಕಮ್ಮಿ ಮಾಡ್ತೀನಿ. ಬರೀ 1 ಲಕ್ಷ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಬರೀ 1 ಲಕ್ಷ? ಬರೀ 1 ಲಕ್ಷ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಓಕೆ, ಡಾಕ್ಯುಮೆಂಟ್ ಸರ್ ಇದಕ್ಕೆ ರನ್ನಿಂಗ್ ಇದೆ ಸರ್. ಎಲ್ಲ ರನ್ನಿಂಗ್ ಇದೆ. 1 ಲಕ್ಷ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. 1 ಲಕ್ಷ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ನೀವು? 13 ರಿಜಿಸ್ಟ್ರೇಷನ್, ಮ್ಯಾನುಫ್ಯಾಕ್ಚರ್ 2005, 2009 ಥರ್ಡ್ ಓನರ್ ಆಗ್ಬಿಟ್ಟಿದೆ. ಇದಕ್ಕೆ 2 ಲಕ್ಷ ಹೆಚ್ಚು ಕಡಿಮೆ ಮಾಡಿ 2 ಲಕ್ಷ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ನೀವು ನೋಡ್ತಾ ಇರ್ಬೋದು ಭಾರತ್ ಕಾರ್ಸ್ಗೆ ಬಂದಿದ್ದೀನಿ. ಇವ್ರ ಹತ್ರ ಬಂದ್ಬಿಟ್ಟು ಸ್ಟಾಕ್ ಫುಲ್ ಬಂದ್ಬಿಟ್ಟಿದ್ದಾರೆ ಅಂದ್ರೆ, ಸೊ ಅದೇ ತೋರ್ಸೋಣ ಅಂತ ನಾನು ಬಂದಿದ್ದೀನಿ. ನೀವು ನೋಡ್ಬೋದು. ಸೊ ಎಲ್ಲ ಡೀಟೇಲ್ಸ್ ತಿಳ್ಸ್ಕೊಳ್ತೀನಿ. ಎಲ್ಲ ಡೀಟೇಲ್ಸ್ ತಿಳ್ಸ್ಕೊಳ್ಳೋಕೆ ನಮ್ಮ ಜೊತೆ ಸರ್ ಇದ್ದಾರೆ. ಸೊ ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸೊ ಮೊದಲಾಗಿ ಭಾರತ್ ಕಾರ್ಸ್ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಹೇಳ್ಬಿಡಿ ಸರ್ ನಮ್ಮ ವೀಕ್ಷಕರಿಗೆ. ನಾಗರಬಾವಿ ಔಟರ್ ರಿಂಗ್ ರೋಡ್. ಓಕೆ, ಸರ್ವಿಸ್ ರೋಡ್ ನಲ್ಲಿ ಲೆಫ್ಟ್ ಸೈಡ್ ಬರುತ್ತೆ ಸರ್. ಓಕೆ, ನೀವು ನೋಡ್ತಾ ಇರ್ಬೋದು, ಇದು ಔಟರ್ ರಿಂಗ್ ರೋಡ್ ಸರ್ವಿಸ್ ರೋಡ್. ಇದೇ ಸರ್ವಿಸ್ ರೋಡ್ ಅಲ್ಲಿ ಲೆಫ್ಟ್ ಸೈಡ್ ಭಾರತ್ ಕಾರ್ಸ್ ಬರುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಗೂಗಲ್ ನಲ್ಲಿ ಹಾಕಿದ್ರೆ ಬರೀ ಭಾರತ್ ಕಾರ್ಸ್ ಅಂತ ಲೊಕೇಶನ್ ಬಂದ್ಬಿಡುತ್ತೆ. ಅಕಸ್ಮಾತ್ ಇನ್ನೂ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ನಾನು ಹಾಕಿರ್ತೀನಿ, ನೀವು ಡೈರೆಕ್ಟ್ ಆಗಿ ಬರ್ಬೋದು. ಸೊ ಸರ್, ಈ ಸಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ನಿಮ್ಮ ಹತ್ರ? ಸರ್, ನಮ್ಮ ಹತ್ರ 1 ಲಕ್ಷ ಮೇಲೆ ಇದೆ. ಓಕೆ, 1 ಲಕ್ಷ ಮೇಲೆ ಇದೆ. 5 ಲಕ್ಷ 6 ಲಕ್ಷ ತನಕ ಇದೆ ಕಾರು. ಓಕೆ, 1 ಲಕ್ಷ ಮೇಲೆ ಇದೆ, ಮತ್ತೆ 5 ಲಕ್ಷ 6 ಲಕ್ಷ ಗಾಡಿ ಸಿಗುತ್ತೆ. ಓಕೆ ಸರ್, ಸೊ ಬನ್ನಿ ಸರ್, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ತೋರಿಸಿ ಸರ್, ಮೊದಲನೇ ಗಾಡಿ ಯಾವ ಸರ್ ಇದು? ಹೋಂಡಾ ಸಿಟಿ ಇದೆ ನೋಡಿ. ಓಕೆ, ಐವಿಟೆಕ್ ಇಂಜಿನ್. ಓಕೆ, 2013 ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್, ಟಾಪ್ ಎಂಡ್ ವೆಹಿಕಲ್, 2 ಏರ್ ಬ್ಯಾಗ್, ABS, ಮ್ಯಾಕ್ ವೀಲ್ಸ್ ಬರುತ್ತೆ. ಓಕೆ, ಲೆದರ್ ಸೀಟಿಂಗ್ ಬರುತ್ತೆ ನಿಮ್ಗೆ. ಓಕೆ, ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಡಿಫಾಗರ್, AC ಎಲ್ಲ ಒಂದೇ ಗಾಡಿನಲ್ಲಿ ಸೆಟಪ್ ಫುಲ್. ಓಕೆ, ಇಲ್ಲ ಫುಲ್ಲಿ ಲೋಡೆಡ್ ಆಗಿದೆ ಗಾಡಿ. ವೈಟ್ ಕಲರ್ ಇದೆ ನೋಡಿ. ಸಿಂಗಲ್ ಓನರ್ 2013 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ ಸರ್, ಪ್ರೈಸ್ ಏನಿದೆ ಸರ್ ಇದಕ್ಕೆ? ಸರ್, 365 ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 365 ನೆಗೋಷಿಯಬಲ್ ಆಗುತ್ತೆ ಸರ್. ಲೋನ್ ಬಂದ್ರೆ ಲೋನ್ ಆಗುತ್ತೆ ಇದಕ್ಕೆ? ಖಂಡಿತ ಸರ್, 1 ಲಕ್ಷ ತಗೊಂಡ್ರೆ ಲೋನ್ ಮಾಡ್ತೀವಿ. ಓಕೆ, ನೀವು ನೋಡ್ತಾ ಇರ್ಬೋದು, ಯಾರಾದ್ರೂ ಹೋಂಡಾ ಸಿಟಿ ಬೇಕು ಅಂದ್ರೆ ಬರೀ 1 ಲಕ್ಷ ತಗೊಬನ್ನಿ, ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತಾ ಇದೆ ಸರ್. 2013 ಮಾಡಲ್ ಗಾಡಿ ಅಂತೂ ಸೂಪರ್ ಆಗಿದೆ. ಗಾಡಿ ಕ್ಲಾಸ್ ಆಗಿದೆ, ಮಿಂಟ್ ಕಂಡೀಷನ್ ಅಲ್ಲಿ ಆಗಿದೆ. ಸೊ ಹಾಗಾದ್ರೆ ಸರ್, ವೋಕ್ಸ್ವ್ಯಾಗನ್ ವೆಂಟೋ ಇದೆ. ಸೊ ಇದು ಯಾವ ಮಾಡಲ್ ಸರ್ ಇದು? ಸರ್, 2011 ಸೆಕೆಂಡ್ ಓನರ್. ಓಕೆ, 2011 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಆಫ್ಟರ್ ಮ್ಯಾಗ್ನೆಟ್ಸ್ ಕೂಡ ಹಾಕಿದ್ದಾರೆ, ಆಫ್ಟರ್ ಮಾರ್ಕೆಟ್. ಸೊ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ, ನೀವು ನೋಡಬಹುದು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ನೆಟ್ಸ್ ಇದೆ, ಡಿಫಾಗರ್, AC ಎಲ್ಲ ಒಂದೇ ಕಾರ್ ಸೆಟಪ್ ಇದೆ ಸರ್. ಬರೀ ಆಫ್ ಮಾರ್ಕೆಟ್ ಮ್ಯಾಗ್ನೆಟ್ಸ್ 40,000 ಇದೆ. ಓಕೆ, ಬರೀ ನೀವು ನೋಡ್ತಾ ಇರ್ಬೋದು, ಬರೀ ಮ್ಯಾಗ್ನೆಟ್ಸ್ ಪ್ರೈಸ್ 40,000 ಆಗಿದ್ದಾರೆ ಅಂತ. ಓಕೆ ಸರ್, ಓನರ್ಶಿಪ್ ಅಂದ್ರೆ ಸರ್ 270 ಕೊಡ್ತೀನಿ ಸರ್. 270. ಓಕೆ, ಇನ್ನ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, ಪ್ರೈಸ್ ಬಂದ್ಬಿಟ್ಟು 270 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಅಂತೆ ಸರ್. ಓನರ್ಶಿಪ್ ಸೆಕೆಂಡ್ ಓನರ್ ಆಗಿದೆ ಗಾಡಿ. ಇದು ಓನರ್ಶಿಪ್ ಅಂದ್ರೆ ಸೆಕೆಂಡ್ ಓನರ್ ಆಗಿದೆ. ಪ್ರೈಸ್ ಬಂದ್ರೆ 270 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಸರ್. ಇದಕ್ಕೆ ಲೋನ್ ಆಗುತ್ತಾ? ಖಂಡಿತ ಆಗುತ್ತೆ ಸರ್. ಇದು ಆಗುತ್ತಾ? ಇದಕ್ಕೆ ನಿಮಗೆ ಪ್ರೈವೇಟ್ ಲೋನ್ ಮಾಡಿಸ್ಕೊಡ್ತೀನಿ, ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. 2010 ಮೇಲೆ ಲೋನ್ ಮಾಡಿಸ್ಕೊಡ್ತೀನಿ. 2010 ಮೇಲೆ ನೀವು ಲೋನ್ ಮಾಡ್ತಿದ್ರೆ. ಸೊ ನೀವು ನೋಡ್ತಾ ಇರ್ಬೋದು, ಯಾವುದೇ ಗಾಡಿ ಇರಲಿ 2010 ಮಾಡಲ್ ಅಬೌವ್ ಇದ್ರೆ ಲೋನ್ ಮಾಡಿ ಕೊಡ್ತಾ ಇದ್ದಾರೆ ಸರ್. ಸೊ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ನಮ್ಮ ಮುಂದೆ ಹೋಂಡಾ ಅಮೇಜ್ ಇದೆ, ಬ್ಲೂ ಕಲರ್ ಇದೆ. ಇದು ಯಾವ ಮಾಡಲ್ ಸರ್ ಇದು? ಹೋಂಡಾ ಅಮೇಜ್ ಡೀಸೆಲ್ ವೆಹಿಕಲ್ ನೋಡ್ತಾ ಇದ್ರೆ ಬನ್ನಿ, 20 ಮೇಲೆ ಮೈಲೇಜ್ ಬರುತ್ತೆ. ಓಕೆ, ನೀವು ನೋಡಬಹುದು ಹೋಂಡಾ ಅಮೇಜ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಓಕೆ, ಸೊ ಇದು ಡೀಸೆಲ್ ವೇರಿಯಂಟ್ ಸರ್. ಹೌದು, ಓಕೆ, ಡೀಸೆಲ್ ವೇರಿಯಂಟ್ 2014 ಥರ್ಡ್ ಓನರ್ ಆಗಿದೆ. ಓಕೆ, 360 ಇನ್ನ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ, ನೀವು ನೋಡಬಹುದು. ರೆಕಾರ್ಡೆಡ್ ವೆಹಿಕಲ್. ಓಕೆ, ಇಂಟೀರಿಯರ್ ಚೆನ್ನಾಗಿದೆ, ಲೆದರ್ ಸೀಟಿಂಗ್ಸ್ ಇದೆ. ಮೈಲೇಜ್ ಗೋಸ್ಕರ ಬಂದ್ರೆ ಬನ್ನಿ ಸರ್, 20+ ಮೈಲೇಜ್ ಬರುತ್ತೆ ಹೋಂಡಾ. ಓಕೆ, ನೀವು ನೋಡಬಹುದು, ಯಾರಾದ್ರೂ ಮೈಲೇಜ್ ಗಾಡಿ ಹುಡುಕ್ತಾ ಇದ್ದಾರೆ 20+ ಬರೋ ಗಾಡಿ ನೀವು ನೋಡಬಹುದು. ಹೋಂಡಾ ಅಮೇಜ್ ಇದೆ, ಅದ್ರೂ ಡೀಸೆಲ್ ವೇರಿಯಂಟ್. ಮಾಡಲ್ ಬಂದ್ಬಿಟ್ಟು 14 ಮಾಡಲ್ ಸರ್ ಇದು? ಖಂಡಿತ 14 ಮಾಡಲ್ ಆಗಿದೆ. 14 ಮಾಡಲ್ ಮಾಡ್ಕೊಡೋಣ. ಓಕೆ, 14 ಮಾಡಲ್ ಇದೆ, ಥರ್ಡ್ ಓನರ್ ಆಗಿದೆ. ಪ್ರೈಸ್ ಬಂದ್ರೆ ಎಷ್ಟಿಗೆ ಸರ್? ಸರ್, 360 ನೆಗೋಷಿಯಬಲ್. 360 ನೆಗೋಷಿಯಬಲ್ ಆಗುತ್ತೆ ಅಂತೆ. ಸೊ ಇದೇ ತರ ನಮ್ಮ ಮುಂದೆ ಮೋಸ್ಟ್ ಡಿಮ್ಯಾಂಡೆಡ್ ಕಾರ್ ನೀವು ನೋಡ್ತಾ ಇರ್ಬೋದು, ಟಾಟಾ ಆಲ್ಟ್ರೋಸ್. ಓಕೆ, ಟಾಟಾ ಆಲ್ಟ್ರೋಸ್ ಇದೆ. ಇದು ಯಾವ ಮಾಡಲ್ ಸರ್ ಇದು? ಆಲ್ಟ್ರೋಸ್ 22 ಸಿಂಗಲ್ ಓನರ್ ಸರ್. ಓಕೆ, 22 ಸಿಂಗಲ್ ಓನರ್ ಸರ್. ಇದು ಗಾಡಿ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್? ಓನ್ಲಿ 60,000 ಓಡಿದೆ ಸರ್. 60,000. ಓಕೆ, ಸಿಂಗಲ್ ಓನರ್, ರೆಕಾರ್ಡೆಡ್ ವೆಹಿಕಲ್. ಓಕೆ, ಓಕೆ ಸರ್. ಪ್ರೈಸ್ ಬಂದ್ರೆ ಇದಕ್ಕೆ? ಸರ್, ಇದಕ್ಕೆ 6 lakhs ನೆಗೋಷಿಯಬಲ್ ಮಾಡ್ತೀವಿ. 6 lakhs ನೆಗೋಷಿಯಬಲ್ ಮಾಡ್ಕೊಡ್ತೀರಾ ನೀವು? ಸೊ ಹಾಗಾದ್ರೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ, ನೀವು ನೋಡು. ಸರ್, 2 ಏರ್ ಬ್ಯಾಗು, ABS, ಮ್ಯಾಕ್ ವೀಲ್ಸ್ ಇಲ್ಲ, 2 ಏರ್ ಬ್ಯಾಗು, ABS ಬರುತ್ತೆ. ಓಕೆ, 2 ಏರ್ ಬ್ಯಾಗ್ಸ್ ಮತ್ತೆ ABS ಬರುತ್ತೆ. ಓಕೆ, 6 lakhs ಹೇಳ್ತಾ ಇದ್ರೆ ನೆಗೋಷಿಯಬಲ್ ನೆಗೋಷಿಯಬಲ್ ಖಂಡಿತ ಆಗುತ್ತೆ. ಓಕೆ ಸರ್. 2012 B2. ಓಕೆ, LT ಟಾಪ್ ಎಂಡ್, 4 ಏರ್ ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಡಿಫಾಗರ್, AC, ಹಿಂಗಡೆ ವೈಪರ್ ಎಲ್ಲ ಬರುತ್ತೆ. ಓಕೆ, ಟಾಪ್ ಎಂಡ್ ಗಾಡಿ, ಟಾಪ್ ಎಂಡ್ ವೆಹಿಕಲ್, LT
ಲೆದರ್ ಕುಷನ್ಸ್, ಕಂಪನಿ ಸಿಸ್ಟಮ್. ವೆಹಿಕಲ್ ತುಂಬಾ ಚೆನ್ನಾಗಿದೆ, ಬ್ಲೂ ಕಲರ್ ನಲ್ಲಿ ಇದೆ. 2012 ಓನ್ಲಿ ಸೆಕೆಂಡ್ ಓನರ್. ಓಕೆ 2 lakhs ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 2 lakhs ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ ಸರ್, ಲೋನ್ ಬಂದ್ರೆ ಎಷ್ಟು ಮಿನಿಮಮ್ ಡೌನ್ ಪೇಮೆಂಟ್ ಸರ್ ಕಟ್ಟಬೇಕು? ಇದಕ್ಕೆ 50,000 ಒಂದು 70,000 ತಗೊಂಡ್ಬನ್ನಿ ಸರ್. 50,000 ಇಂದ 70,000 ಲೋನ್ ಮಾಡಿಸ್ಬೇಕು. ಬರೀ 50 ಇಂದ 70,000 ತಗೊಂಡು ನೀವು ತಗೊಂಡ್ಬಂದ್ರೆ 2012 ಮಾಡಲ್ ಇರೋ ವೆಹಿಕಲ್ ಬಿಟ್ಟು ಆರಾಮಾಗಿ ನೀವು ತಗೊಂಡು ಹೋಗ್ಬೋದು. ಆರಾಮಾಗಿ ಗಾಡಿ ಕೂಡ ನೀವು ನೋಡ್ಬೋದು ಕಂಡೀಷನ್ ಹೇಗಿದೆ ಅಂತ. ಕ್ಲಾಸ್ ಆಗಿದೆ ಗಾಡಿ, ಸ್ಕ್ರಾಚ್ ಲೆಸ್ ಇದೆ ಗಾಡಿ. ಸೊ ಹಾಗಾದ್ರೆ ನೆಕ್ಸ್ಟ್ ಹೋಂಡಾ ಸಿಟಿ ಇದೆ. ಇನ್ನೊಂದು ಹೋಂಡಾ ಸಿಟಿ 2011 ಇದು. ಓಕೆ 2011 ಮಾಡಲ್ ಹೋಂಡಾ ಸಿಟಿ. 2011 ಟಾಪ್ ಎಂಡ್ ವೆಹಿಕಲ್, 2 ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸ್, ಓಕೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಒಳಗಡೆ ಸೀಟಿಂಗ್ ನೋಡಿ ಸರ್, ಲೆದರ್ ಸೀಟಿಂಗ್ಸ್. ಓಕೆ ಒಳಗಡೆ ನೀವು ನೋಡ್ಬೋದು ಲೆದರ್ ಸೀಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಓಕೆ ಪ್ರೈಸ್ ಸರ್ ಇದಕ್ಕೆ ಏನ್ ಕೋಟ್ ಮಾಡ್ತಾ ಇದ್ರ ಪ್ರೈಸ್? ಸರ್ ಇದಕ್ಕೆ 360 ನಲ್ಲಿ ಕೊಡ್ತೀವಿ ಸರ್. 360 ಕೋಟ್ ಮಾಡ್ತಾ ಇದ್ರಾ? ಹೌದು. ಓಕೆ ಮುಂದೆ ಬಂದ್ರೆ ಇನ್ನೊಂದು ಸ್ವಲ್ಪ ಆನ್ ಟೇಬಲ್ ನೆಗೋಷಿಯಬಲ್ ಮಾಡಿ ಕೊಡ್ತಾರೆ ಸರ್ ಹೋಂಡಾ ಸಿಟಿ. ಓಕೆ ಸರ್ ಫಾರ್ಡ್ ಫಿಯೆಸ್ಟಾ. ಸೊ ಅದೇ ತರ ಒಂದು ಫೋರ್ಡ್ ಫಿಯೆಸ್ಟಾ ಇದೆ, ಪೆಟ್ರೋಲ್ ವೆಹಿಕಲ್. ಓಕೆ ಪೆಟ್ರೋಲ್ ವೆಹಿಕಲ್ 2012 ಸಿಂಗಲ್ ಓನರ್ ಸರ್. ಓಕೆ 2012 ಸಿಂಗಲ್ ಓನರ್ ವೆಹಿಕಲ್ ಫೋರ್ಡ್ ಫಿಯೆಸ್ಟಾ ಪೆಟ್ರೋಲ್ ವೇರಿಯಂಟ್. ಟಾಪ್ ಎಂಡ್ ವೆಹಿಕಲ್. ಟೈರ್ಸ್ ಕಂಡೀಷನ್ ಎಲ್ಲ ಕ್ಲಾಸ್ ಆಗಿದೆ. ಇಂಟೀರಿಯರ್ ಕೂಡ ಸರ್ ಇದರಲ್ಲಿ 2 ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಕಂಪನಿ AC, ಹಿಂಗಡೆ ಡಿಫಾಗ್ ಎಲ್ಲ ಬರುತ್ತೆ. ಖಂಡಿತ ಬರುತ್ತೆ ಅಂದ್ರೆ ಟಾಪ್ ಎಂಡ್ ಅಂದ್ರೆ ಫುಲ್ಲಿ ಲೋಡ್ ಆಗಿದೆ ಗಾಡಿ ಇದು. ಫುಲ್ಲಿ ಲೋಡೆಡ್ ವೆಹಿಕಲ್, ಪೆಟ್ರೋಲ್, 2012 ಸಿಂಗಲ್ ಓನರ್. ಓಕೆ ಒಂದ್ ಸ್ಕ್ರಾಚ್ ಇಲ್ಲ ಸರ್ ಕಾರ್ ಮೇಲೆ, ಆ ತರ ಕಂಡೀಷನ್ ಅಲ್ಲಿ. ಓಕೆ ಪ್ರೈಸ್ ಸರ್ ಇದಕ್ಕೆ? ಸರ್ ಇದಕ್ಕೆ 270 ಹೇಳ್ತಾ ಇದೀವಿ, ಮುಂಗಡೆ ಬಂದ್ರೆ ಇನ್ನ ನೆಗೋಷಿಯಬಲ್ ಮಾಡ್ಬೇಕು. ಓಕೆ 2012 ಮಾಡಲ್. ಹೌದು 12 ಸಿಂಗಲ್ ಓನರ್. 12 ಸಿಂಗಲ್ ಓನರ್. ಆಸ್ಕಿಂಗ್ ಬಂದ್ಬಿಟ್ಟು 2,70,000 ಇದೆ. ಆನ್ ಟೇಬಲ್ ಬಂದ್ರೆ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತಾರೆ ಸರ್. ಖಂಡಿತ ಮಾಡ್ತೀವಿ. ಓಕೆ ಸರ್. ಸರ್ 2012. ಓಕೆ 2012 ಮಾಡಲ್ ವ್ಯಾಗನರ್. 2012 ಸೆಕೆಂಡ್ ಓನರ್ ಸರ್. ಓನ್ಲಿ 70,000 ಡ್ರಿವನ್. ಓಕೆ ಬರೀ 70,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಅಷ್ಟೇ. ತುಂಬಾ ಚೆನ್ನಾಗಿದೆ. ಜೆನ್ಯೂನ್ ಸರ್ ಅದು? ಹೌದು ಸರ್. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಮೀಟರ್ ಎಲ್ಲ ಟ್ಯಾಂಪರ್ ಮಾಡಿ ಕೊಡ್ತಾರೆ ಅಂತ. ಇಲ್ಲ ಜೆನ್ಯೂನ್ ರೆಕಾರ್ಡೆಡ್ ವೆಹಿಕಲ್. ಓನ್ಲಿ 70,000 ನೋಡಿದೆ. ಓಕೆ ಇಂಜಿನ್ ಸ್ಟಾರ್ಟ್ ಮಾಡಿದ್ರೆ ಸೌಂಡೇ ಕೇಳಲ್ಲ ಒಳಗಡೆ ಕುತ್ಕೊಂಡ್ಬಿಟ್ರೆ, ಆ ತರ ವೆಹಿಕಲ್ ಇದೆ. ಅಷ್ಟು ಸ್ಮೂತ್ ಆಗಿದೆ ಗಾಡಿ ಇದು. ಅಷ್ಟು ಸ್ಮೂತ್ ಆಗಿದೆ. 2012 ಸೆಕೆಂಡ್ ಓನರ್. ಓಕೆ ಸರ್ ಇದು ಮೈಲೇಜ್ ಬಂದ್ರೆ ಎಷ್ಟು ಬರುತ್ತೆ ಇದು ಮೈಲೇಜ್? ಬರ್ಬೋದು ಸರ್ 18 ಬರುತ್ತೆ. ಖಂಡಿತ ಬರುತ್ತೆ. ಓಕೆ ಸರ್. ಸರ್ ಒಂದು ಪ್ರೈಸಿಗೆ ಹೇಳಿ ಸರ್. ಸರ್ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಳ್ಳಿ ಸರ್ ನಮ್ಮ ವೀಕ್ಷಕರಿಗೆ. ಖಂಡಿತ ಮಾಡ್ಕೊಡೋಣ ಸರ್. 265 ನೆಗೋಷಿಯಬಲ್ ಮಾಡೋಣ. ನಿಮ್ ಕಡೆಯಿಂದ ಬಂದ್ರೆ ಇನ್ನ ಒಂದು 5,000 ಜಾಸ್ತಿನೇ ಕಮ್ಮಿ ಮಾಡೋಣ. ಓಕೆ ಸರ್. ಪ್ರೈಸ್ ಬಂದ್ಬಿಟ್ಟು 2,65,000 ಕೋಟ್ ಮಾಡ್ತಾ ಇದ್ದಾರೆ. ನೀವು ನಮ್ಮ ಕಡೆಯಿಂದ ಬಂದ್ರೆ ಇನ್ನೂ ಸ್ವಲ್ಪ 5,000 ಇಂದ 10,000 ವರೆಗೂ ಕಮ್ಮಿ ಮಾಡಿ ಕೊಡ್ತಾ ಇದ್ದಾರೆ ಸರ್. ಸೊ ಬೇಗ ಬನ್ನಿ. ಗಾಡಿ ಕೂಡ ಅಷ್ಟೇ, ಗಾಡಿ ಕೂಡ ಸಕ್ಕತ್ತಾಗಿದೆ, ಫುಲ್ ನೀಟ್ ಅಂಡ್ ಕ್ಲೀನ್ ಆಗಿದೆ, ಫುಲ್ಲಿ ಮೇಂಟೈನ್ ಆಗಿದೆ ಗಾಡಿ ಕೂಡ ಅಷ್ಟೇ ಕಡಿಮೆ ಓಡಿದೆ ಗಾಡಿ ಇದು. ಸರ್ 2017 i20. ಸೊ 2017 ಮಾಡಲ್ i20 ಇದೆ. 2017 ಸ್ಪೋರ್ಟ್ಸ್. ಓಕೆ ಸ್ಪೋರ್ಟ್ಸ್ ಇದು ಸಿಂಗಲ್ ಓನರ್. 2017 ಸ್ಪೋರ್ಟ್ಸ್ ಸಿಂಗಲ್ ಓನರ್ ಗಾಡಿ. ನೀವು ಏರ್ ಬ್ಯಾಗ್, ABS ಬರುತ್ತೆ. ಓಕೆ ಸಿಂಗಲ್ ಓನರ್ ಸರ್ ಇದು? ಹೌದು 17 ಮಾಡಲ್ ಸಿಂಗಲ್ ಓನರ್ ಸ್ಪೋರ್ಟ್ಸ್ ಮಾಡಲ್. ಸೊ ಸ್ಪೋರ್ಟ್ಸ್ ವೇರಿಯಂಟ್. ಸೊ ಪ್ರೈಸ್ ಸರ್ ಇದಕ್ಕೆ? ಸರ್ 6.5 ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. 6.5 ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದೀರಾ? ಓಕೆ ಸರ್. ಲೋನ್ ಬಂದ್ರೆ ಎಷ್ಟು ಕಟ್ಟಬೇಕು ಡೌನ್ ಪೇಮೆಂಟ್ ಇದಕ್ಕೆ? ಇದಕ್ಕೂ ನಿಮ್ಗೆ 1 ಲಕ್ಷ 1.5 ಲಕ್ಷ ಇದ್ರೆ ಲೋನ್ ಮಾಡಿಸ್ಕೊಡ್ತೀವಿ. ಓಕೆ 1 ಇಂದ 1.5 ಲಕ್ಷ 1 ಇಂದ 1.5 ಇದ್ರೆ ಮಾಡಿಸ್ಕೊಡ್ತೀವಿ. ಓಕೆ ಸರ್ 2017 ಸಿಂಗಲ್ ಓನರ್ ಕ್ವಿಡ್. ಓಕೆ RXT ಇದು. RXT ಹೌದು ಸರ್. 18 ಇಂದ 20 ಮೈಲೇಜ್ ಬರುತ್ತೆ. ಸಿಂಗಲ್ ಓನರ್ ವೆಹಿಕಲ್. ಓಕೆ ಕಂಪನಿ ರೆಕಾರ್ಡೆಡ್ ಡ್ರಿವನ್. ಓಕೆ ಪ್ರೈಸ್ 17 ಸಿಂಗಲ್ ಓನರ್ ಸರ್. ಓಕೆ 320 ಇನ್ನ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ 17 ಸಿಂಗಲ್ ಓನರ್ ಗಾಡಿ. 1 ಲಕ್ಷ ಇದ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ ಬರೀ 1 ಲಕ್ಷ ನೀವು ತಗೊಂಡ್ಬಂದ್ರೆ 17 ಮಾಡಲ್ ಕ್ವಿಡ್ ತಗೊಳ್ಬಹುದು ಆರಾಮಾಗಿ ನೀವು. ಸರ್ 2012 ಯಾನ್ ಇದೆ. 2012 ಸೆಕೆಂಡ್ ಓನರ್. ಸರ್ ಒಳ್ಳೆ ಗಾಡಿ, ಜಾಸ್ತಿ ಮೈಲೇಜ್, ಕಮ್ಮಿ ಮೇಂಟೆನೆನ್ಸ್ ವೆಹಿಕಲ್, ಒಳ್ಳೆ ಲುಕ್ ವೆಹಿಕಲ್. ಓಕೆ ಅದೇ ಕಾಂಪ್ಯಾಕ್ಟ್ ಗಾಡಿ ಸರ್. ಸಿಟಿಗೋಸ್ಕರ ಒಳ್ಳೆ ಗಾಡಿ ಇದು, ಕಾಂಪ್ಯಾಕ್ಟ್ ಗಾಡಿ. ಆರಾಮಾಗಿ ಚಿಕ್ಕ ಜಾಗದಲ್ಲಿ ಆರಾಮಾಗಿ ನಿಲ್ಸ್ಬೋದು ಇದು ಗಾಡಿ. ಇಯಾನ್ ಮಾಡಲ್ ಸರ್ ಇದು? ಸರ್ 2012 ಸೆಕೆಂಡ್ ಓನರ್. 2012 ಸೆಕೆಂಡ್ ಓನರ್ ಆಗಿದೆ ಗಾಡಿ ಇದು. ಓಕೆ ಸರ್ ಇದು ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಗಾಡಿ ಇದು? ಸರ್ 73,000. 70 ಚೇಂಜ್ ಡ್ರಿವನ್ ಆಗಿದೆ ಗಾಡಿ ಇದು. ಪೆಟ್ರೋಲ್ ಸರ್ ಇದು? ಹೌದು ಪೆಟ್ರೋಲ್. ಸರ್ ಪ್ರೈಸಿಂಗ್ ಏನಿದೆ ಇದಕ್ಕೆ? ಸರ್ ಇದಕ್ಕೆ 265 ಇನ್ನ ನೆಗೋಷಿಯಬಲ್ 265 ಹೇಳ್ತಾ ಇದ್ದಾರೆ. ಮುಂದೆ ಬಂದ್ರೆ ಇನ್ನೊಂದು ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತಾರೆ. ಸರ್ 2012 ಹಾಗಾದ್ರೆ ಇದೆ 2014 ರ್ಯಾಪಿಡ್. ಓಕೆ 2014 ಮಾಡಲ್ ರಿಡ್ಸ್. 2014 ಸಿಂಗಲ್ ಓನರ್ ಸರ್. ಪೆಟ್ರೋಲ್ ವೇರಿಯಂಟ್. ಓಕೆ ಸಿಂಗಲ್ ಓನರ್ ಆಗಿದೆ ಇದು. ಹೌದು. ಓಕೆ ಪ್ರೈಸ್ ಇದಕ್ಕೆ? 2014 ಸಿಂಗಲ್ ಓನರ್ VXI. ಸರ್ 3,90,000 ಇನ್ನ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 3,90,000 ಇನ್ನೂ ನೆಗೋಷಿಯಬಲ್ ಮಾಡಿ ಕೊಡ್ತೀರಾ ನೀವು? 1 ಲಕ್ಷ ತಗೊಂಡ್ಬಂದ್ರೆ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ ಬರೀ 1 ಲಕ್ಷ ತಗೊಂಡ್ಬಂದ್ರೆ ನೀವು ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತೀರಾ? ಖಂಡಿತ. ಓಕೆ ಸರ್. ಮತ್ತೆ ಹೋಂಡಾ ಬ್ರಿಯೋ ಇದೆ. ಹೋಂಡಾ ಬ್ರಿಯೋ ಮಾಡಲ್ ಸರ್? ಸರ್ 2011
ಓಕೆ 2011 ಮಾಡಲ್ ಹೋಂಡಾ ಬ್ರಿಯೋ. ಓನರ್ಶಿಪ್ ಸರ್? ಓನರ್ಶಿಪ್ ಅಂದ್ರೆ ಥರ್ಡ್ ಓನರ್ ಆಗ್ಬಿಟ್ಟಿದೆ. ಓಕೆ ಥರ್ಡ್ ಓನರ್ ಆಗಿಬಿಟ್ಟಿದೆ. ಓಕೆ ಪ್ರೈಸಿಂಗ್ ಸರ್ ಏನು ಕೊಡ್ತಾ ಇದ್ದಾರೆ? 270 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 270 ನೆಗೋಷಿಯಬಲ್ ಮಾಡಿ ಕೊಡ್ತೀರಾ? ಓಕೆ ಸರ್. ಲೋನ್ ಬಂದ್ರೆ ಎಷ್ಟು ತಗೊಬರ್ಬೇಕು ಸರ್? ಇದಕ್ಕೇನು 1 ಲಕ್ಷ ತಗೊಂಡ್ಬಂದ್ರೆ ಮಾಡ್ತೀವಿ. ಓಕೆ ಇದು ಕೂಡ ಅಷ್ಟೇ, ಬರೀ 1 ಲಕ್ಷ ತಗೊಂಡ್ಬಂದ್ರೆ ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತಾರೆ ಅಂತಾರೆ. ಗಾಡಿ ನೀವು ನೋಡ್ಬೋದು 270. ಓಕೆ ಸರ್ ತಿರ್ಗಾ ಒಂದು ರಿಚ್ ಇದೆ ಡೀಸೆಲ್, ಪೆಟ್ರೋಲ್, ಇದು ಡೀಸೆಲ್. ಓಕೆ ಇದು ಡೀಸೆಲ್. ಓಕೆ 2011 ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್. ಸರ್ 22 ಮೈಲೇಜ್ ಬರುತ್ತೆ ನಿಮ್ಗೆ ಆರಾಮಾಗಿ ಓಕೆ ಸಿಟಿ ಒಳಗಡೆ. ಎಲಿಫೆಂಟ್ ಗ್ರೇ ಕಲರ್ ಗಾಡಿ. ಸರ್ 3 lakhs ಇನ್ನ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 3 lakhs ಇನ್ನ ನೆಗೋಷಿಯಬಲ್ ಮಾಡಿ 2011 ಸಿಂಗಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಇದು. ಹೌದು ಡೀಸೆಲ್. ಓಕೆ ಸರ್ 2014 Hyundai ಇಯಾನ್ 2014 ಮಾಡೆಲ್ ಅಲ್ಲ? ಕಲರ್. ಓಕೆ 2014 ಥರ್ಡ್ ಓನರ್. ಓಕೆ 260 ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 260 ನೆಗೋಷಿಯಬಲ್ ಆಗಿದೆ. 13 ಮಾಡೆಲ್ ಸಿಂಗಲ್ ಓನರ್. 14 ಮಾಡಲ್ ಸಿಂಗಲ್. 14 ಮಾಡೆಲ್ ಥರ್ಡ್ ಓನರ್. ಓಕೆ ಸರ್. ಸರ್ ಮತ್ತೆ ಸ್ಯಾಂಟ್ರೋ ಆಟೋಮೆಟಿಕ್ ವೆಹಿಕಲ್ ಮ್ಯಾಗ್ವಿಲ್ಸ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್. ಓಕೆ ಆಟೋಮೆಟಿಕ್ ವೆಹಿಕಲ್ ಗೆ ಹುಡುಕ್ತಾ ಇರ್ತಾರೆ. ನಮ್ಮ ಹತ್ರ ಸ್ಯಾಂಟ್ರೋ ಆಟೋಮೆಟಿಕ್ ವೆಹಿಕಲ್ ಇದೆ. Okay. 2007 ವೆಹಿಕಲ್. ಓಕೆ ಸರ್ ಯಾರು ತಗೊಂತಾರೆ ಅವ್ರಿಗೆ ಫ್ರೆಶ್ FC ಮಾಡಿಸ್ಕೊಡ್ತೀನಿ ಸರ್. ಓಕೆ 5 ವರ್ಷ ಫ್ರೆಶ್ FC ಮಾಡಿ 1 ವರ್ಷ ಇನ್ಶೂರೆನ್ಸ್ ಮಾಡಿ ಕೊಡ್ತೀನಿ ಸರ್ ವೆಹಿಕಲ್. ಓಕೆ ಎಲ್ಲ ಡಾಕ್ಯುಮೆಂಟ್ಸ್ ಸಮೇತ ರನ್ನಿಂಗ್ ಮಾಡಿ ಕೊಡ್ತೀರಾ ನೀವು? ಹೌದು. ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ 2007 ಸೆಕೆಂಡ್ ಓನರ್ ಆಗಿದೆ. Okay. ಸರ್ 170 ಇನ್ನ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ 170 ವಿತ್ ಆಟೋಮೆಟಿಕ್ ಕಂಪನಿಯಿಂದ. ಓಕೆ ಕಂಪನಿಯಿಂದ ಆಟೋಮೆಟಿಕ್ ವೇರಿಯಂಟ್. ಯಾರಾದರೂ ಸ್ಯಾಂಟ್ರೋ ಹುಡುಕ್ತಾ ಇದ್ರೆ ಆಟೋಮೆಟಿಕ್ ವೇರಿಯಂಟ್ ಅಲ್ಲಿ ನೋಡಬಹುದು. 2007 ಮಾಡೆಲ್ ವಿತ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕಿದ್ದಾರೆ ಇದರಲ್ಲಿ. ಮತ್ತೆ ಫ್ರೆಶ್ ಡಾಕ್ಯುಮೆಂಟ್ಸ್ ಕೂಡ ಮಾಡ್ಕೊಡ್ತಾರೆ ಅಂತ ಸರ್. FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತಾರೆ. ಎಲ್ಲ ಸೇರಿ 1,70,000 ಸರ್. ಹೌದು. ಓಕೆ ಸರ್. ಮತ್ತೆ ಡೆಲಿವರಿ ಕೊಡೋ ಟೈಮಲ್ಲಿ ನೀವು ಕ್ಲೀನ್ ಆಗಿ ವಾಶ್ ಎಲ್ಲ ಪಾಲಿಶ್ ಎಲ್ಲ ಖಂಡಿತ ಮಾಡಿಸ್ಕೊಡ್ತೀನಿ. ಎಲ್ಲ ಮಾಡ್ಕೊಡ್ತೀರಲ್ಲ? ಎಲ್ಲ ಮಾಡಿಸ್ಕೊಡ್ತೀನಿ. ಓಕೆ ಸರ್. ಸೊ ನೆಕ್ಸ್ಟ್ ವಿರ್ನಾ ಮಾಡೆಲ್ ಸರ್ ಇದು? ಸರ್ 2014 ಥರ್ಡ್ ಓನರ್. ಓಕೆ ಓನ್ಲಿ ಎಕ್ಸಸ್ ಇದು CRDI ಡೀಸೆಲ್ ವೆಹಿಕಲ್. ಓಕೆ ಓನರ್ಶಿಪ್ ಸರ್? ಸರ್ ಥರ್ಡ್ ಓನರ್ ಆಗ್ಬಿಟ್ಟಿದೆ. ಓಕೆ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ. ಓಕೆ ಸರ್ 380 ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ 380 ನೆಗೋಷಿಯಬಲ್ ಮಾಡಿಕೊಡ್ತೀರಾ ನೀವು? ಖಂಡಿತ. ಓಕೆ ಲೋನ್ ಬಂದ್ರೆ ಎಷ್ಟು ತಗೊಬರ್ಬೇಕು ಸರ್? ಲೋನ್ಗೆ 1 ಲಕ್ಷ 1.5 ಲಕ್ಷ ತಗೊಂಡ್ಬಂದ್ರೆ ಲೋನ್ ಮಾಡ್ತೀವಿ. ಓಕೆ ಸರ್. ಸರ್ ಮತ್ತೆ ಸ್ಕೋಡಾ ಆಕ್ಟಾವಿಯಾ ಓಕೆ ರೈಡರ್ ಸರ್. ಇದು ಫುಲ್ಲಿ ಟಾಪ್ ಎಂಡ್. ಓಕೆ 2 ಏರ್ ಬ್ಯಾಗು, ABS, ಮ್ಯಾಗ್ವಿಲ್ಸ್, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಓಕೆ ಪ್ರೈಸ್ ಸರ್ ಇದಕ್ಕೆ? ಸರ್ 2006 ಇದು ಥರ್ಡ್ ಓನರ್ ಆಗಿದೆ. ಓಕೆ ಸರ್ 145 ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 145 ನೆಗೋಷಿಯಬಲ್ ಮಾಡ್ಕೊಡ್ತೀರಾ ನೀವು? ಸರ್ FC ಎಲ್ಲ ರನ್ನಿಂಗ್ ಇದೆ. ಓಕೆ ಎಲ್ಲ ರನ್ನಿಂಗ್ ಇದೆ. ನೀವು ನೋಡಬಹುದು. ಯಾರಾದ್ರೂ ಕಡಿಮೆ ಬೆಲೆಯಲ್ಲಿ ಸಿಡಾನ್ ಗಾಡಿ ಹುಡುಕ್ತಾ ಇದೆ ಅಂದ್ರೆ ಬರೀ 1,45,000 ಅದರಲ್ಲಿ ಕಡಿಮೆ ಮಾಡಿ ಕೊಡ್ತಾ ಇದೆ ಸರ್. ಸ್ಕೋಡಾ ಆಕ್ಟಾವಿಯಾ 1.9 ಡೀಸೆಲ್ ವೆಹಿಕಲ್. ಓಕೆ ಡೀಸೆಲ್ ವೇರಿಯಂಟ್. ಸರ್ ಸ್ಕೋಡಾ ರಾಪಿಡ್, ಸ್ಕೋಡಾ ಲಾರಾ ಇದೆ. ಸೊ ಇನ್ನೊಂದು ಸ್ಕೋಡಾ ಲಾರಾ ಇದೆ. ಮಾಡೆಲ್ ಸರ್ ಇದು? ಸರ್ 2009 ಓಕೆ ಥರ್ಡ್ ಓನರ್. ಓಕೆ ಸರ್ ಇದಕ್ಕೂ 2 ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್. ಓಕೆ ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್. ಓಕೆ 1.9. ಓಕೆ 1.9 ವೇರಿಯಂಟ್. ಓಕೆ ಪ್ರೈಸಿಂಗ್ ಸರ್ ಇದಕ್ಕೆ ಏನು ಹೇಳ್ತಾ ಸರ್ 2009 ಥರ್ಡ್ ಓನರ್ ಆಗ್ಬಿಟ್ಟಿದೆ. ಇದಕ್ಕೆ 2 ಲಕ್ಷ ಹೆಚ್ಚು ಕಡಿಮೆ ಮಾಡಿ 2 ಲಕ್ಷ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಸ್ಕೋಡಾ ಲಾರಾ. ಓಕೆ ಸರ್. ಸರ್ ಮತ್ತೆ ಫಾರ್ಡ್ ಫಿಗೋ ಟೈಟಾನಿಯಂ ಓಕೆ 2010 ಮಾಡಲ್. ಸರ್ 2 ಏರ್ ಬ್ಯಾಗು, ABS ಬರುತ್ತೆ, AC, ಡಿಫಾಗರ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಓಕೆ ಎಲ್ಲ ಬರುತ್ತೆ. ಟೈಟಾನಿಯಂ ವೆಹಿಕಲ್. ಓಕೆ 2010 ಸೆಕೆಂಡ್ ಓನರ್. ಸರ್ 2 lakhs ಜೊತೆ ಫ್ರೆಶ್ FC ಮಾಡಿಸ್ಕೊಡ್ತೀನಿ ಸರ್. 2 ಲಕ್ಷ ಜೊತೆ ಫ್ರೆಶ್ FC ಫ್ರೆಶ್ ಮಾಡ್ಕೊಡ್ತೀರಾ? FC 5 ವರ್ಷ ಮಾಡಿಸ್ಕೊಡ್ತೀನಿ. ಓಕೆ ಫ್ರೆಶ್ FC ಮತ್ತೆ ಇನ್ಶೂರೆನ್ಸ್? ಫ್ರೆಶ್ FC ಮತ್ತೆ ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀರಾ? ಖಂಡಿತ. ಓಕೆ ಸರ್. ಸರ್ ಮತ್ತೆ Hyundai ವರ್ನಾ. Hyundai ವರ್ನಾ ಹಳೆ ಗಾಡಿ ಹುಡುಕ್ತಾ ಇರ್ತಾರೆ. Hyundai ವರ್ನಾ ಓಕೆ ಕಮ್ಮಿ ಬಜೆಟ್ ನಲ್ಲಿ ನಾನು ಕೊಡ್ತೀನಿ. ಓಕೆ 2008 ಸೆಕೆಂಡ್ ಓನರ್ ಆಗ್ಬಿಟ್ಟಿದೆ. ಸರ್ 1,45,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 1,45,000 ನೆಗೋಷಿಯಬಲ್ ಮಾಡಿ. ಸ್ಟೇರಿಂಗ್, ಪವರ್ ವಿಂಡೋಸ್, Okay. ಮ್ಯಾಗ್ವಿಲ್ಸ್ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ 40,000 ಇದೆ. ಇದು ಆಫ್ಟರ್ ಮಾರ್ಕೆಟ್ ಡೀಸೆಲ್ ವೆಹಿಕಲ್ 20 ಮೇಲೆ ಮೈಲೇಜ್ ಬರುತ್ತೆ ನಿಮ್ಗೆ ಆರಾಮಾಗಿ. ಓಕೆ ಸರ್. ಓಕೆ ಸರ್. 145 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 145 ನೆಗೋಷಿಯಬಲ್ ಮಾಡ್ಕೊಡ್ತೀರಾ ನೀವು? ಓಕೆ ಸರ್. 2006 ಜಿಂಕ್ ಸ್ಯಾಂಟ್ರೋ. ಸ್ಯಾಂಟ್ರೋ ಜಿಂಕ್ Second 6 ಮಾಡಲ್ ಸರ್ ಇದು? ಹೌದು 6 ಮಾಡಲ್ ಸೆಕೆಂಡ್ ಓನರ್. ಓಕೆ ಸರ್ FC ರನ್ನಿಂಗ್ ಇದೆ. ಸೆಕೆಂಡ್ ಓನರ್ ಆಗಿದೆ. ಸರ್ 170 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 170 ನೆಗೋಷಿಯಬಲ್ ಮಾಡ್ಕೊಡ್ತೀರಾ ನೀವು? ಖಂಡಿತ. ಓಕೆ ಸರ್. ಸರ್ ಮತ್ತೆ 800 ಹುಡುಕ್ತಾ ಇರ್ತಾರೆ. 800 ಅಂದು ತುಂಬಾ ಹೌದು ಜನ ಹುಡುಕ್ತಾ ಇದ್ದಾರೆ. ಸರ್ ಇದು 2013 ಮಾಡಲ್. ಓಕೆ 13 ಮಾಡಲ್. ಹೌದು ಸರ್ ರೆಜಿಸ್ಟ್ರೇಷನ್ 13. ಓಕೆ ಮ್ಯಾನುಫ್ಯಾಕ್ಚರ್ 2005 ಇದು. ಓಕೆ ಸೆಕೆಂಡ್ ಓನರ್ ಆಗ್ಬಿಟ್ಟಿದೆ ವೆಹಿಕಲ್. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ. ಸರ್ 1 ಲಕ್ಷ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. 1 ಲಕ್ಷ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ನೀವು? 13 ರೆಜಿಸ್ಟ್ರೇಷನ್, ಮ್ಯಾನುಫ್ಯಾಕ್ಚರ್ 2005. ಖಂಡಿತ. ಓಕೆ ಸರ್ 1 ಲಕ್ಷ ಹೇಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ನೀವು?
ಹೌದು ಸರ್. ನೀವು ನೋಡ್ಬೋದು, ಯಾರಾದ್ರೂ 800 ಹುಡುಕ್ತಾ ಇದ್ರೆ ನೀವು ನೋಡ್ಬೋದು ಸರ್. ಮತ್ತೆ ಸ್ಕೋಡಾ ಫ್ಯಾಬಿಯಾ ಪೆಟ್ರೋಲ್. ಓಕೆ 2011 ಸೆಕೆಂಡ್ ಓನರ್. ಓಕೆ 11 ಸೆಕೆಂಡ್ ಓನರ್ ಸ್ಕೋಡಾ ಫ್ಯಾಬಿಯಾ. ಸ್ಕೋಡಾ ಫ್ಯಾಬಿಯಾ ಪೆಟ್ರೋಲ್ 2011 ಸೆಕೆಂಡ್ ಓನರ್ ವೆಹಿಕಲ್. ಸರ್ ಗಾಡಿ ತುಂಬಾ ಮೇಂಟೆನೆನ್ಸ್ ನಲ್ಲಿ ಇದೆ, ತುಂಬಾ ಚೆನ್ನಾಗಿದೆ. ಓಕೆ ಹೊಸ ಲೆದರ್ ಸೀಟಿಂಗ್ಸ್ ಹಾಕಿದೀವಿ ಗಾಡಿಗೆ. ಓಕೆ ಮ್ಯಾಗ್ವಿಲ್ಸ್ ಎಲ್ಲ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ 40,000 ಇದೆ. ಇದು ಆಫ್ಟರ್ ಮಾರ್ಕೆಟ್ ಸರ್ ಇದು? ಹೌದು ಖಂಡಿತ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ 40,000 ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ ಇದಕ್ಕೆ 265 ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 265 ನೆಗೋಷಿಯಬಲ್ ಮಾಡ್ಕೊಡ್ತೀರಾ ನೀವು? ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್? ಹೌದು ರನ್ನಿಂಗ್ 2011. ಓಕೆ. ನೆಕ್ಸ್ಟ್ ಅದೇ ತರ ಇನ್ನೊಂದು ಫೋರ್ಟ್ ಫಿಯೆಸ್ಟಾ ಇದೆ. ಇದು ಯಾವ ಮಾಡೆಲ್ ಸರ್ ಇದು? ಫೋರ್ಟ್ ಫಿಯೆಸ್ಟಾ 2010 ಮಾಡೆಲ್ ಸೆಕೆಂಡ್ ಓನರ್. ಸರ್ ಇದ್ರದ್ದು FC ಎಲ್ಲ ಲ್ಯಾಪ್ಸ್ ಆಗಿದೆ, ಫ್ರೆಶ್ ಆಗಿ ಮಾಡಿಸ್ಕೊಡ್ತೀವಿ ಸರ್. ಕಮ್ಮಿ ಪ್ರೈಸ್ ನಲ್ಲಿ ಕೊಡ್ತೀನಿ ಸರ್. ಡೀಸೆಲ್ ವೆಹಿಕಲ್. 1,40,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ವಿತ್ FC. ವಿತ್ FC 1,40,000 ಹೇಳ್ತಾ ಇದ್ರೆ ಅದರಲ್ಲಿ ಕೂಡ ಹೆಚ್ಚು ಮಾಡ್ಕೊಡ್ತೀರಾ ನೀವು? ವಿತ್ FC. ಓಕೆ ವಿತ್ FC ಫ್ರೀ. ಅದರಲ್ಲಿನೂ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಡೀಸೆಲ್ ವೆಹಿಕಲ್ 20 ಮೇಲೆ ಮೈಲೇಜ್ ಬರುತ್ತೆ. 100% ಸರ್. 2006 ಆಪ್ಟ್ರಾ. ಓಕೆ ಥರ್ಡ್ ಓನರ್ ಆಗ್ಬಿಟ್ಟಿದೆ. ಪೆಟ್ರೋಲ್ ವೆಹಿಕಲ್ 1.8 ಸರ್. 1,20,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 1,20,000 ಹೆಚ್ಚು ಕಡಿಮೆ ಮಾಡ್ಬೋದು. ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್? FC ಫ್ರೆಶ್ ಆಗಿ ಮಾಡಿಸ್ಕೊಡ್ತೀನಿ. ಓಕೆ ಫ್ರೀ FC ವಿತ್ ಫ್ರೆಶ್ FC. ಓಕೆ ಸರ್ ಇದು 2012 ಸಿಂಗಲ್ ಓನರ್ ಫಾರ್ಟ್ ಫಿಗೋ ಟೈಟಾನಿಯಂ. 2 ಏರ್ ಬ್ಯಾಗು, ABS, ಮ್ಯಾಗ್ವಿಲ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್. ತುಂಬಾ ಚೆನ್ನಾಗಿದೆ. ತುಂಬಾ ಕಡಿಮೆ ಓಡಿದೆ ಗಾಡಿ. ಮೇಂಟೈನ್ ವೆಹಿಕಲ್. ಕಲರು ತುಂಬಾ ಚೆನ್ನಾಗಿದೆ. ಓಕೆ ಟಾಪ್ ಎಂಡ್ ವೇರಿಯಂಟ್. ಓಕೆ ಪ್ರೈಸ್ ಸರ್ ಏನು ಕೊಡ್ತಾರೆ? 2012 ಸಿಂಗಲ್ ಓನರ್ 235 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 230 ಬಂದ್ರೆ ಇನ್ನ ನೆಗೋಷಿಯಬಲ್ ಸರ್. ಟೈಟಾನಿಯಂ ವೆಹಿಕಲ್ ಇದು. ಓಕೆ ಟಾಪ್ ಎಂಡ್ ವೇರಿಯಂಟ್. ಟಾಪ್ ಎಂಡ್ ಟೈಟಾನಿಯಂ ವೆಹಿಕಲ್. ಓಕೆ ಸರ್. ಸರ್ ಸ್ಕೋಡಾ ರ್ಯಾಪಿಡ್. ಓಕೆ 2012 ಎಲಿಗೆನ್ಸ್ ವೆಹಿಕಲ್. ಟಾಪ್ ಎಂಡ್ ಸರ್. 2 ಏರ್ ಬ್ಯಾಗು, ABS, ಮ್ಯಾಗ್ವಿಲ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಡಿಫಾಗರ್, ಕಂಪನಿ ಸಿಸ್ಟಮ್ ಎಲ್ಲ ಇದೆ ಸರ್. ಓಕೆ ಎಲ್ಲ ಇದೆ, ನೀವು ನೋಡಬಹುದು. ಟಾಪ್ ಎಂಡ್ ವೆಹಿಕಲ್ ಸರ್. ಮಾರ್ಕೆಟ್ ನಲ್ಲಿ ಸಿಗಲ್ಲ ನಿಮ್ಗೆ. ಆ ಪ್ರೈಸ್ ನಲ್ಲಿ ನಾನು ಕೊಡ್ತೀನಿ ನಿಮ್ಗೆ. ಫುಲ್ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀರಾ ನೀವು? ಸ್ಕೋಡಾ ರ್ಯಾಪಿಡ್ ಸರ್. ಸ್ಕೋಡಾ ರ್ಯಾಪಿಡ್. ಓಕೆ ಹೇಳಿ ಸರ್ ಅದು ಪ್ರೈಸ್? 210 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ನಿಮ್ ಬರೀ 210? ಹೌದು ಖಂಡಿತ. ನಿಮ್ ಕಡೆಯಿಂದ ಬಂದ್ರೆ ಇನ್ನ 5,000 ಕಮ್ಮಿ ಮಾಡ್ತೀನಿ. ಪಾಲಿಶ್ ಎಲ್ಲ ಹಾಕೊಡ್ತೀನಿ, ನೀವು ಸರ್ವಿಸ್ ಮಾಡಿ ಕೊಡ್ತೀನಿ ಸರ್. ಓಕೆ ನೀವು ನೋಡಬಹುದು, ಯಾರಾದ್ರೂ ಕಡಿಮೆ ಬೆಲೆಯಲ್ಲಿ ಸ್ಕೋಡಾ ರ್ಯಾಪಿಡ್ ಸಿಗ್ತಾ ಇದೆ ಅಂದ್ರೆ ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಬರೀ 2,10,000 ಕೋಟ್, ಅದು ಕೂಡ ಕೋಟಿಂಗ್ ಪ್ರೈಸ್. ಮುಂದೆ ಬಂದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾ ಇದ್ದಾರೆ ಸರ್. ಗಾಡಿ ಅಂತೂ ನೀವು ನೋಡಬಹುದು ಕ್ಲಾಸ್ ಆಗಿದೆ ಗಾಡಿ. ಬರೀ ಮುಂದೆ ಬಂದ ಕೂತ್ಕೊಂಡು ಮಾತಾಡ್ಬೇಕು ನೀವು ಅಷ್ಟೇ. ಅದು ಮಾತಾಡದೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾ ಇದ್ದಾರೆ ಸರ್. ಮಾಡ್ಕೊಡ್ತೀನಿ. ಚಾಲೆಂಜ್ ಆಗಿ ಹೇಳ್ತೀನಿ ಸರ್, ಎಲ್ಲೂ ಮಾರ್ಕೆಟ್ ನಲ್ಲಿ ಸಿಗಲ್ಲ. ಓಕೆ ಸರ್. ಸೊ ನೆಕ್ಸ್ಟ್ ಪೋಲೋ ಇದೆ ಸರ್. 2011 ಟ್ರೆಂಡ್ ಲೈನ್ ಪೋಲೋ. ಓಕೆ ಸಿಂಗಲ್ ಓನರ್. ಓಕೆ ಸಿಂಗಲ್ ಓನರ್ ಪೋಲೋ ನೀವು ನೋಡಬಹುದು. ಸಿಂಗಲ್ ಓನರ್ ಟ್ರೆಂಡ್ ಲೈನ್ ಡೀಸೆಲ್. ಓಕೆ ಸಿಂಗಲ್ ಓನರ್. ರೆಡ್ ಕಲರ್ ಹುಡುಕ್ತಾ ಇರ್ತಾರೆ. ಹೌದು ಸರ್, ರೆಡ್ ಕಲರ್ ಸಿಕ್ಕಿದೆ ನೋಡಿ. ಓಕೆ ನೀವು ನೋಡಬಹುದು ವಿಡಿಯೋನಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರೆಡ್ ಕಲರ್ ಗಾಡಿ. ಸಿಂಗಲ್ ಓನರ್ ಸರ್ ಇದು? ಹೌದು 2011 ಸಿಂಗಲ್ ಓನರ್. 2011 N-line ಸಿಂಗಲ್ ಓನರ್ ಸರ್. ಇದು ಗಾಡಿ ಎಷ್ಟು ಕಿಲೋಮೀಟರ್ ಏನಾಗಿದೆ? ಮಾಡ್ಕೊಡ್ತೀನಿ ಸರ್. 330 ನೆಗೋಷಿಯಬಲ್. 330 ನೆಗೋಷಿಯಬಲ್ ಮಾಡ್ಕೊಡ್ತೀರಾ ನೀವು? ಖಂಡಿತ. ಓಕೆ ಸರ್. ಸರ್ ಮತ್ತೆ 2009 VDI. ಓಕೆ 2009 ಸೆಕೆಂಡ್ ಓನರ್ VDI ಇದೆ ನಮ್ಮ ಹತ್ರ. ಓಕೆ ಸರ್. ಫ್ರೆಶ್ FC ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಓಕೆ ಎಲ್ಲ ಮಾಡಿಸಿದ್ರೆ ನೀವು ಆಲ್ರೆಡಿ? ಮಾಡಿಸಿದೀವಿ. ಓಕೆ ಡೀಸೆಲ್ ವೆಹಿಕಲ್ 20 ಮೇಲೆ ಮೈಲೇಜ್ ಬರುತ್ತೆ ಸರ್. ಸ್ವಿಫ್ಟ್ ಹುಡುಕ್ತಾ ಇರ್ತೀರಾ ಡೀಸೆಲ್? 2009 ಸ್ವಿಫ್ಟ್ ನಮ್ಮ ಹತ್ರ ಇದೆ, ಬನ್ನಿ ಸರ್. ಓಡಿಸ್ಬಿಟ್ರೆ ಇಂಜಿನ್ ಬಿಡಲ್ಲ ಸರ್, ಆತರ ಇದೆ. ಓಕೆ ಓಕೆ ಅಷ್ಟು ಚಾಲೆಂಜ್ ಆಗಿ ನೀವು ಹೇಳ್ತಾ ಇದ್ರೆ? ಹೌದು ಖಂಡಿತ. ಓಕೆ ಪ್ರೈಸಿಂಗ್ ಸರ್? 2009 ಸೆಕೆಂಡ್ ಓನರ್ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು ಇದ್ರದ್ದು 280 ಇನ್ನ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್ ಮುಂದ್ಗಡೆ ಬಂದು. ಓಕೆ ಸರ್. ಸೊ ಮತ್ತೆ ಇನ್ನೊಂದು ಆಪ್ಟ್ರಾ ಇದೆ ಚೆವರ್ಲೆಟ್ ಸರ್. 2006 ಥರ್ಡ್ ಓನರ್. ಓಕೆ ಆಪ್ಟ್ರಾ 1.9 ಸಾರಿ 1.8. ಓಕೆ 1.8. ಹೌದು ಸರ್. ಓಕೆ ಥರ್ಡ್ ಓನರ್ ಆಗ್ಬಿಟ್ಟಿದೆ. ಓಕೆ ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ 110 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ 110 ಬರೀ 1,10,000 ಸರ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ? ಎಲ್ಲ ಮಾಡ್ಕೊಡ್ತೀರಾ? ರನ್ನಿಂಗ್ ಇದೆ ಸರ್. ಎಲ್ಲ ರನ್ನಿಂಗ್ ಇದೆ ಅಲ್ವಾ? ಎಲ್ಲ ರನ್ನಿಂಗ್. ಓಕೆ ನೀವು ನೋಡಬಹುದು ಬರೀ 1,10,000 ಗೆ ಸ್ಕೋಡಾ ಆಪ್ಟ್ರಾ ಸಿಗ್ತಾ ಇದೆ. ಇದೇ ತರ ಇನ್ನೊಂದು ಸಿಡಾನ್ ಗಾಡಿ ಇದೆ, ಹ್ಯುಂಡೈ ಎಸೆಂಟ್. ಇದು ಯಾವ ಮಾಡೆಲ್ ಸರ್ ಇದು? ಸರ್ 2004 ಇದು. ಓಕೆ 2004 ಫೋರ್ತ್ ಓನರ್ ಆಗ್ಬಿಟ್ಟಿದೆ ಸರ್. ವೆಹಿಕಲ್ ಇಂಜಿನ್ ತುಂಬಾ ಚೆನ್ನಾಗಿದೆ, ಇಂಟೀರಿಯರ್ ಚೆನ್ನಾಗಿದೆ, ಎಕ್ಸ್ಟೀರಿಯರ್ ಚೆನ್ನಾಗಿದೆ. ಓಕೆ ಎಲ್ಲ ಫುಲ್ಲಿ ಮೇಂಟೈನ್ ಆಗಿದೆ. ಫೋರ್ತ್ ಓನರ್ ಆಗ್ಬಿಟ್ಟಿದೆ ಸರ್. ಬರೀ 1 ಲಕ್ಷ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಬರೀ 1 ಲಕ್ಷ? ಬರೀ 1 ಲಕ್ಷ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಓಕೆ ಡಾಕ್ಯುಮೆಂಟ್ ಸರ್ ಇದಕ್ಕೆ? ರನ್ನಿಂಗ್ ಇದೆ ಸರ್. ಎಲ್ಲ ರನ್ನಿಂಗ್ ಇದೆ. ಎಲ್ಲ ರನ್ನಿಂಗ್. ಓಕೆ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ವೆಹಿಕಲ್ ಬರೀ 1 ಲಕ್ಷ ಸಿಗ್ತಾ ಇದೆ. ನೀವು ನೋಡಬಹುದು ಹೋಂಡಾ ಹ್ಯುಂಡೈ ಎಸೆಂಟ್ 2004 ಮಾಡೆಲ್. ಓಕೆ ಸರ್ ಮತ್ತೆ ಬಲಿನೋ ಮಾರುತಿ ಸುಜುಕಿ. ಓಕೆ ಸೊ ನೀವು ನೋಡಬಹುದು ಮಾರುತಿ ಸುಜುಕಿ ಬಲಿನೋ. ಮಾರ್ಕೆಟ್ ಮ್ಯಾಗ್ವಿಲ್ಸ್ 40,000 ಮ್ಯಾಗ್ವಿಲ್ಸ್ ಇದೆ. ಓಕೆ ನೀವು ನೋಡಬಹುದು ಮ್ಯಾಗ್ವಿಲ್ಸ್ ಬರೀ 40,000 ಮ್ಯಾಗ್ವಿಲ್ಸ್ ಹಾಕಿದ್ದಾರೆ ಅಂತ ಎಕ್ಸ್ಟ್ರಾ ಫಿಟ್ಟಿಂಗ್ಸ್. ಓಕೆ ಮತ್ತೆ ಒಳಗಡೆ ಇಂಟೀರಿಯರ್ ಎಕ್ಸ್ಟೀರಿಯರ್ ತುಂಬಾ ಚೆನ್ನಾಗಿದೆ, ಇಂಜಿನ್ ತುಂಬಾ ಚೆನ್ನಾಗಿದೆ. ಓಕೆ
2006 ರನ್ನಿಂಗ್ ಇದೆ. ಓಕೆ, ಎಲ್ಲ ರನ್ನಿಂಗ್ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಇಲ್ಲ ಖಂಡಿತ ರನ್ನಿಂಗ್ ಇದೆ. ಓಕೆ, ಪ್ರೈಸಿಂಗ್ ಸರ್ ಇದಕ್ಕೆ ಏನ್ ಸರ್? ಪ್ರೈಸಿಂಗ್ 165 ನೆಗೋಷಿಯಬಲ್ ಮಾಡ್ಕೊಳ್ಳಿ. 165 ನೆಗೋಷಿಯಬಲ್. ಓಕೆ ಸರ್. ಸೊ ನೆಕ್ಸ್ಟ್ ಗಾಡಿ ನೀವು ನೋಡಬಹುದು XU500. ಯಾರಾದ್ರೂ ದೊಡ್ಡ ಫ್ಯಾಮಿಲಿಗೆ ಹುಡುಕ್ತಾ ಇದ್ದಾರೆ ಫ್ಯಾಮಿಲಿ ಗಾಡಿ, ನೀವು ನೋಡಬಹುದು XU500 ತಂದಿದ್ದೀನಿ ಇವತ್ತು. ಮಾಡಲ್ ಸರ್ ಇದಕ್ಕೆ ಸರ್ 2014 ಮಾಡಲ್, ಸೆಕೆಂಡ್ ಓನರ್. ಓಕೆ, W8 ಇದು. ಓಕೆ, W8 ವೇರಿಯಂಟ್ ನೀವು ನೋಡಬಹುದು. ಮ್ಯಾಗ್ವಿಲ್ಸ್ ಎಲ್ಲ ಇದೆ ಇದರಲ್ಲಿ. ಏರ್ ಬ್ಯಾಗ್ಸ್, ABS, ಮ್ಯಾಗ್ವಿಲ್ಸ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಕ್ರೂಸ್ ಕಂಟ್ರೋಲ್ ಎಲ್ಲ ಇದೆ ಸರ್ ವೆಹಿಕಲ್ ನಲ್ಲಿ. ಸರ್ ಟೈರ್ ನೋಡಿ ಸರ್ ಹೆಂಗಿದೆ, 70% ಮೇಲೆ ಇದೆ ಸರ್ ಟೈರ್. 2014 ಸೆಕೆಂಡ್ ಓನರ್ ವೆಹಿಕಲ್ W8. ಓಕೆ, W8 ವರ್ಷನ್ ಇದು ಖಂಡಿತ. ಗಾಡಿ ಅಂತೂ ನೀವು ನೋಡಬಹುದು ಕ್ಲಾಸ್ ಆಗಿದೆ. ಇಂಟೀರಿಯರ್ ಎಕ್ಸ್ಟೀರಿಯರ್ ಒಂದ್ ಸ್ಕ್ರಾಚ್ ಇಲ್ಲ ವೆಹಿಕಲ್ ನಲ್ಲಿ. ಇಂಟೀರಿಯರ್ ನೋಡಿ, ಲೆದರ್ ಕುಷನ್, ಲೆದರ್ ಸೀಟಿಂಗ್ಸ್ ನೀವು ನೋಡಬಹುದು. ಇಂಟೀರಿಯರ್ ಎಲ್ಲ ತೋರಿಸ್ಕೊಡ್ತೀನಿ. ಕ್ರೂಸ್ ಕಂಟ್ರೋಲ್ ಸರ್. ಓಕೆ, ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು ಇದಕ್ಕೆ. ಓಕೆ, ನೀವು ನೋಡಬಹುದು ಸರ್. ಪ್ರೈಸಿಂಗ್ ಹೇಳಿ ಸರ್, ಒಳ್ಳೆ ಪ್ರೈಸಿಂಗ್ ಹೇಳಿ ಸರ್. 590 ಮುಂದ್ಗಡೆ ಬಂದ್ರೆ 10,000 ಬಿಟ್ಕೊಡೋಣ ಸರ್ ನಿಮ್ ಚಾನಲ್. ಓಕೆ, 580 ಖಂಡಿತ 580 ಇನ್ನ ಮುಂದ್ಗಡೆ 580 ಮಾಡ್ಕೊಡ್ತೀನಿ ಸರ್. ಓಕೆ, ನೀವು ನೋಡಬಹುದು. ಆಸ್ಕಿಂಗ್ ಬಂದ್ಬಿಟ್ಟು 5,80,000 ಇದೆ. ಮುಂದೆ ಬಂದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಮಾಡ್ಕೊಡ್ತಾ ಇದೆ ಸರ್. ನೀವು ನೋಡಬಹುದು. ಯಾರಾದ್ರೂ ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಇದು ಚಾನ್ಸ್ ಸಿಗ್ತಾ ಇದೆ, ಮಿಸ್ ಮಾಡಕ್ ಹೋಗ್ಬೇಡಿ. ಬೇಗ ಬನ್ನಿ ಸರ್. ಲೋನ್ ಬಂದ್ರೆ ಲೋನ್ ಆಗುತ್ತೆ ಇದಕ್ಕೆ? ಖಂಡಿತ ಲೋನ್ ಆಗುತ್ತೆ ಸರ್. 5 ಲಕ್ಷ ಲೋನ್ ಆಗುತ್ತೆ ಸರ್ ವೆಹಿಕಲ್. ಓಕೆ, ಬರೀ 5 ಲಕ್ಷ ಲೋನ್ ಆಗುತ್ತೆ. 5 ಲಕ್ಷ ಲೋನ್ ಆಗುತ್ತೆ. 1 ಲಕ್ಷದಿಂದ 1.5 ಲಕ್ಷ ತಗೊಂಡ್ಬಂದ್ರೆ ಸರ್ ಖಂಡಿತ ಲೋನ್ ಮಾಡಿ ಕೊಡ್ತೀನಿ ಗಾಡಿ. ಓಕೆ ಸರ್. ವೀಕ್ಷಕರ, ಇಷ್ಟೇ ಈ ವಿಡಿಯೋನಲ್ಲಿ ಇಷ್ಟೇ ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ಯಾವ್ದು ಗಾಡಿ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಸರ್ ಎಲ್ಲ ಡೀಟೇಲ್ಸ್ ಕಳ್ಸಿಕೊಡ್ತಾರೆ. ಸೊ ಮೊದಲನೇ ಬಾರಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ರೀಚ್ಗೋಸ್ಕರ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್.